ಪರಿಷತ್ ಸದಸ್ಯರಾದ ಅಶ್ವಥ್ ನಾರಾಯಣ ಗೌಡರವರು ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಸ್ವಗೃಹದ ಬಳಿ ಆಚರಿಸಿಕೊಂಡರು. ಈ ಸಂದರ್ಭದಲ್ಲಿ ಅಭಿಮಾನಿಗಳು, ಕಾರ್ಯಕರ್ತರು ಅಶ್ವಥ್ ನಾರಾಯಣ ಗೌಡರವರಿಗೆ ಹೂಮಾಲೆ, ಹಾರ, ಪೇಟೆ ತೊಡಿಸಿ ಮುಂದಿನ ದಿನಗಳಲ್ಲಿ ಶಾಸಕರಾಗಿ ಸಚಿವರಾದ ಎಂದು ಶುಭ ಕೋರಿದರು. ಈ ಸಂದರ್ಭದಲ್ಲಿ ಮಾಜಿ ಬಿಬಿಎಂಪಿ ಸದಸ್ಯರಾದ ಟಿವಿ ಕೃಷ್ಣ, ಡಾಕ್ಟರ್ ರಾಜು, ಆನಂದ್, ಮುಖಂಡ್ ಬಾಬಿ ಮತ್ತು ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಶುಭಾಶಯ ಕೋರ್ತಿದ್ರೆ ಈ ಶುಭ ಸಂದರ್ಭದಲ್ಲಿ ಹೇಳ್ತಾರೆ ಸರ್. ಕಳೆದ ಸುಮಾರು 2 ದಶಕಗಳಿಂದ ನಮ್ಮ BJP ಕಾರ್ಯಕರ್ತರು ಮತ್ತು BHLನ ನಮ್ಮ ಸಹೋದ್ಯೋಗಿಗಳು ನಿರಂತರವಾಗಿ 17ನೇ ತಾರೀಕು ಜೂನಲ್ಲಿ ನನ್ನ ಒಂದು ಜನ್ಮದಿನವನ್ನು ಆಚರಣೆ ಮಾಡ್ತಾರೆ. ನಿನ್ನೆ ದಿನ ನಾನು ಇರಲಿಲ್ಲ, ನಾನು ಪ್ರವಾಸದಲ್ಲಿದ್ದೆ, ಬೇರೆ ದೇವಸ್ಥಾನಗಳಿಗೆ ಹೋಗಿದ್ದೆ. ಹಾಗಾಗಿ ನಿನ್ನೆ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ. ಭಾಳ ಸಂತೋಷ. ನನಗೆ ಈ ಒಂದು ಹುಟ್ಟುಹಬ್ಬದಲ್ಲಿ BHLನ ನಮ್ಮೆಲ್ಲ ಸ್ನೇಹಿತರುಗಳು, BJPಯ ಎಲ್ಲ ಮಹಾನಗರ ಪಾಲಿಕೆ ಮಾಜಿ ಸದಸ್ಯರುಗಳು, BJP ಕಾರ್ಯಕರ್ತರು ಬಂದು ನನಗೆ ಆಶೀರ್ವಾದ ಮಾಡಿ ಒಂದು ಹಾರೈಸಿದ್ದಾರೆ. ಈ ಸಂತೋಷದಲ್ಲಿ ನನಗೆ ಶುಭವನ್ನು ಕೋರಿದಂಥ, ಆಶೀರ್ವಾದ ಮಾಡಿದಂಥ, ಹಾರೈಸಿದಂಥ ಎಲ್ಲ ಬಂಧು ಮಿತ್ರರೇ ನಾನು ಅವ್ರಿಗೂ ಸಹ ಮುಂದಿನ ದಿನಗಳಲ್ಲಿ ದೇವರು ಒಳ್ಳೇದು ಮಾಡಲಿ ಅನ್ನತಕ್ಕಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿ ಅವ್ರಿಗೂ ಸಹ ಆಯುಸ್ಸು, ಆರೋಗ್ಯ, ಆಶೀರ್ವಾದವನ್ನು ದೇವರು ಮಾಡಲಿ ಅಂತೇಳಿ ಕೇಳ್ಕೊಳ್ತೀನಿ. ಸರ್, ಇವತ್ತು ವಿಧಾನ ಪರಿಷತ್ ಚುನಾವಣೆ ಇದೆ. 7ನೇ ಅಭ್ಯರ್ಥಿ ಕಾಂಗ್ರೆಸ್ ಪಡೆ ಆಗುತ್ತಾ, BJP NDA ಆಗುತ್ತಾ ಸರ್? ಇಲ್ಲ, ನಮ್ಮದು ಏನಿದೆ NDA ಕುಮಾರಸ್ವಾಮಿ ಅವರು ಈಗಾಗಲೇ ಅಡಿಷನಲ್ ಆಗಿ ಕ್ಯಾಂಡಿಡೇಟ್ ಹಾಕಿದ್ದಾರೆ. ಆದರೂ ನಮ್ಮಲ್ಲಿ ಸಂಖ್ಯೆ ಕಡಿಮೆ ಇದೆ, ಗೆಲ್ಲೋದು ಕಷ್ಟ ಅನ್ನತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅಂದರೆ ಕ್ರಾಸ್ ವೋಟ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವರು ಅಧಿಕೃತ ಒಬ್ಬ ಕ್ಯಾಂಡಿಡೇಟ್ನ ನೇಮಕ ಮಾಡಿದ್ದಾರೆ. ನಮ್ಮದು ಏನಿದೆ 2 ಸ್ಥಾನ BJPಗೆ ಬಂದೇ ಬರುತ್ತೆ. ಕಾಂಗ್ರೆಸ್ ಹಾಕಿರ್ತಕ್ಕಂಥ ಅಡಿಷನಲ್ ಕ್ಯಾಂಡಿಡೇಟ್ ಏನು ಹಾಕಿದ್ದಾರೆ ಅದು ಯಾವುದೇ ಕಾರಣಕ್ಕೂ ಗೆಲುವಾಗೋದಿಲ್ಲ. ಅದು DK ಶಿವಕುಮಾರ್ ಒಂದು ಲಾಬಿ ಮಾಡಲಿಕ್ಕೆ, ಒಂದು ಕುದುರೆ ವ್ಯಾಪಾರ ಮಾಡಲಿಕ್ಕೆ ಮಾಡಿದ್ದಾರೆ. ಅದಕ್ಕೆ ಈ ಸಲ ಅವಕಾಶ ಸಿಗೋದಿಲ್ಲ. ಏನು ನಮಗೆ ಎಷ್ಟು ಗೆಲ್ಲಬೇಕು ಗೆಲ್ತೀವಿ, ಕಾಂಗ್ರೆಸ್ಗೆ ಎಷ್ಟು ಗೆಲ್ಲಬೇಕು ಅಧಿಕೃತವಾಗಿ ಅಷ್ಟು ಮಾತ್ರಕ್ಕೆ ಗೆಲ್ಲಿಕ್ಕೆ ಸಾಗೋದು. ಎಕ್ಸ್ಟ್ರಾ ಓಟು ಯಾವುದೇ ಕಾರಣಕ್ಕೂ ಕ್ರಾಸ್ ವೋಟಿಂಗ್ ಆಗೋದಿಲ್ಲ. ಅದು ಕಾಂಗ್ರೆಸ್ಗೆ ಇದೊಂದು ಮುಖಭಂಗ ಆಗುತ್ತೆ, ಅದಂತೂ ಸತ್ಯ. ನಮ್ಮ ಹಿರಿಯ ನಾಯಕರು, ನಮ್ಮ ಗುರುಗಳು ಆದಂಥ ಅಶ್ವಥ್ ನಾರಾಯಣ ಅವರು, ಮಾಜಿ ವಿಧಾನ ಸದಸ್ಯರಾದಂಥ ಅಶ್ವಥ್ ನಾರಾಯಣ ಅವರ ಹುಟ್ಟುಹಬ್ಬ ಅವರೇನು ಆಚರಣೆ ಮಾಡ್ಕೊಳ್ಳಲ್ಲ. ನಾವೇ ನಮ್ಮ ಎಲ್ಲ ಸ್ನೇಹಿತರುಗಳೆಲ್ಲ ಸೇರಿ ನಿನ್ನೆ ಅವರು ಊರಲ್ಲಿ ಇರಲಿಲ್ಲ, ಪ್ರವಾಸದಲ್ಲಿದ್ದರು. ಹಾಗಾಗಿ ನಾವು ಇವತ್ತು ಆಕಸ್ಮಿಕವಾಗಿ ಎಲ್ಲರೂ ಬಂದು ನಮ್ಮೆಲ್ಲ ಕಾರ್ಪೊರೇಟರ್ಗಳು ಮತ್ತು ಮಾಜಿ ಮಹಾನಗರ ಪಾಲಿಕೆ ಸದಸ್ಯರುಗಳು, ನಾವುಗಳು, ನಮ್ಮ ಪಕ್ಷದ ಅಧ್ಯಕ್ಷರುಗಳು, ವಾರ್ಡಿನ ಅಧ್ಯಕ್ಷರುಗಳು ಎಲ್ಲರೂ ಬಂದು ಸಡನ್ನಾಗಿ, ಅವ್ರಿಗೆ ಗೊತ್ತಿಲ್ಲ ನಾವು ಬರ್ತಾಯಿದ್ದೀವಿ ಅಂತ, ಬಂದು ಅವ್ರ ಹುಟ್ಟುಹಬ್ಬವನ್ನು ಆಚರಣೆ ಅವ್ರು ಮಾಡ್ಕೊಳ್ಳೋದಿಲ್ಲ, ನಾವೇ ಯಾವಾಗಲೂ ಮಾಡ್ತಿರ್ತೀವಿ. ಹಾಗೆ ಅವ್ರಿಗೆ ಶುಭಾಶಯ ಕೋರೋಕ್ಕೋಸ್ಕರ ನಿರಂತರವಾಗಿ 30-40 ವರ್ಷಗಳಿಂದ BJPಯಲ್ಲಿ ನಿರಂತರವಾಗಿ ಸಕ್ರಿಯವಾಗಿ ತೊಡೆದುಕೊಂಡು ಕೆಲಸವನ್ನು ಮಾಡ್ತಾಯಿದ್ದಾರೆ. ನಮ್ಮಂಥವ್ರಿಗೆಲ್ಲ ಮಾರ್ಗದರ್ಶನವಾಗಿ ನಮಗೆಲ್ಲರಿಗೂ ದಾರಿಯನ್ನು ತೋರಿಸ್ತಾ ಬಂದಿದ್ದಾರೆ. ಅವರಿಗೆ ಭಗವಂತ ಕಾಲಭೈರವ ಅವರಿಗೆ ಹೆಚ್ಚು ಆರೋಗ್ಯವನ್ನು ಕೊಟ್ಟು ನಮಗೆಲ್ಲ ಶಕ್ತಿಯನ್ನು ಕೊಡಂಗೆ ದೇವರು ಮಾಡಲಿ ಅಂತ ನಾವೆಲ್ಲರೂ ಹಾರೈಸ್ತೀವಿ. ನಮ್ಮೆಲ್ಲರ ನಾಯಕರು, ನಮ್ಮ ವಿಜಯನಗರದಲ್ಲಿ BJPಯನ್ನು ಕಟ್ಟಿ ಬೆಳೆಸಿದ ಹಿರಿಯ ನಾಯಕರಲ್ಲಿ ಒಬ್ಬರಾದ ಅಶ್ವಥ್ ನಾರಾಯಣ ಅವರ ಇವತ್ತು ಹುಟ್ಟುಹಬ್ಬ. ಅವರು ಆಚರಿಸ್ಕೊಳ್ಳಲ್ಲ, ನಾವು ಬಂದಿರೋದು ಯಾಕಲ್ಲ ಇದೆಲ್ಲ ಮಾಡೋಕ್ಕೆ ಹೋಗಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಆದರೂ ನಾವು ಎಲ್ಲ ಅಭಿಮಾನಿಗಳಿಂದ ಒಂದು ಇಲ್ಲಿ ಸೇರಿದ್ದೀವಿ. ಭಗವಂತ ಆಯುಷು, ಆರೋಗ್ಯ ಎಲ್ಲ ಕೊಟ್ಟು ಅವ್ರು ಹೆಚ್ಚಿಗೆ ಕೊಟ್ಟು ಕಾಪಾಡಲಿ ಅಂದ್ಬಿಟ್ಟು ವಿನಂತಿ ಮಾಡ್ತೀವಿ. ಇವತ್ತು ನಮ್ಮೆಲ್ಲರ ನಾಯಕರಾದಂಥ ಅಶ್ವಥ್ ನಾರಾಯಣ ಅವರು ಕಳೆದ 3 ದಶಕಗಳಿಂದ 30 ವರ್ಷಗಳಿಂದ BJP ಪಕ್ಷವನ್ನು ಕಟ್ಟಿ ಬೆಳೆಸಂಥ ಧೀಮಂತ ನಾಯಕರು. ವಿಶೇಷವಾಗಿ ನಮ್ಮ ಪಕ್ಷದ ಅನೇಕ ವಿಷಯಗಳನ್ನು ವಕ್ತಾರರಾಗಿ ಇಡೀ ನಾಡಿನ ಜನತೆಗೆ ತಿಳಿಸ್ತಾ ಇರ್ತಕ್ಕಂಥ ವಿಶೇಷವಾದ ವ್ಯಕ್ತಿ. ಭಾಳ ಸರಳ ಸಜ್ಜನಿಕೆಯ ವ್ಯಕ್ತಿ. ಯಾವುದೇ ಅಧಿಕಾರ ಆಸೆಗೆ ಪಟ್ಟವಂತಲ್ಲ, ನಗ್ನಗ್ತಾ ಎಲ್ಲರದ್ದು ಬೆಳೆಯುವಂಥ ವ್ಯಕ್ತಿ. ಇವತ್ತು ಅವರು ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತದ್ದು ಅವರ ಹಬ್ಬ ಅಲ್ಲ, ಇದು ನಮ್ಮ ಹಬ್ಬ. ಯಾಕೆ ನಮಗೆಲ್ಲರಿಗೂ ಭಾಳ ಪ್ರೀತಿ ಪಾತ್ರರಾಗಿ ಇವತ್ತು BJP ಪಕ್ಷ ಇಷ್ಟು ಗಟ್ಟಿಯಾಗಿ ಬೆಳೆದಿದೆ ವಿಜಯನಗರದಲ್ಲಿ ಅಥವಾ ಗೌರಿನಗರದಲ್ಲಿ ಅಂದರೆ ಅದಕ್ಕೆ ಮೂಲ ಕಾರಣ ಅಶ್ವಥ್ ನಾರಾಯಣ ಅವರು. ತಮ್ಮ ಎಷ್ಟೇ ಕಷ್ಟಗಳಾದರೂ ನೋವುಗಳಿದ್ದರೂ ಸಹ ಅದನ್ನು ಬದಿಗೊತ್ತಿ ಎಲ್ಲ ಕಾರ್ಯಕರ್ತರನ್ನ ಜೊತೆಗೂಡಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ಹಾಗಾಗಿ ಆ ದೇವರು ಅವ್ರಿಗೆ 100 ವರ್ಷ ಆಯಸ್ಸು ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಧಿಕಾರಗಳನ್ನು ಕೊಟ್ಟು ಈ ಎಲ್ಲ ನಾಯಕರು, ಎಲ್ಲ ಕಾರ್ಯಕರ್ತರ ಜೊತೆಗೆ ಈ ಪಕ್ಷನ ಬೆಳೆಸೋಕ್ಕಂಥ ಶಕ್ತಿಯನ್ನು ದೇವರು ಕೊಡಲಿ ಅಂತ ಎಲ್ಲರೂ ಕೇಳ್ಕೊತೀವಿ. ಇವತ್ತು ಅಶ್ವಥ್ ನಾರಾಯಣ ಅವರ
ಹುಟ್ಟಿದಬ್ಬ. ಇವತ್ತು ಯಾವ ರೀತಿ ಆಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಾಮಧೇನು ಅಂದರೆ ನೊಂದಂಥ ಕಾರ್ಯಕರ್ತರುಗಳಿಗೆ ಆಸರೆಯಾಗಿ ಹಳೆ ಮೈಸೂರು ಅನ್ನತಕ್ಕಂಥ ಮಂಡ್ಯ ಇರ್ಬೋದು, ರಾಮನಗರ ಜಿಲ್ಲೆ ಇರ್ಬೋದು, ಕೋಲಾರ ಇರ್ಬೋದು, ಈ ವ್ಯಾಪ್ತಿಯಲ್ಲಿ ಅಶ್ವಥ್ ನಾರಾಯಣ ಅವರು ಕಾರ್ಯಕರ್ತರಿಗೆ ಬೆನ್ನೆಲುಬಾಗಿ ನಿಂತು ಸಹಕಾರ ಕೊಡ್ತಾರೆ. ಯಾರು ನೊಂದು ನನಗೆ ಈ ಥರ ಪ್ರಾಬ್ಲಮ್ ಆಗಿದೆ ಅಂದರೆ ಮೊದಲು ಕಾಣಿಸ್ಕೊಳ್ಳೋದು ಕಾರ್ಯಕರ್ತರ ಬೆನ್ನಿಗೆ ನಿಂತ್ಕೊಂಡು ಅವ್ರಿಗೆ ಪರಿಹಾರ, ಸಂಬಂಧಪಟ್ಟಂಥ ಕಷ್ಟಕ್ಕೆ ಪರಿಹಾರ ಹುಡುಕಿ ಅವ್ರನ್ನ ಉತ್ತಮವಾದಂಥ ಒಂದು ದಾರಿಗೆ ತರ್ತಕ್ಕಂಥ ಕೆಲಸ ಅಶ್ವಥ್ ನಾರಾಯಣ ಮಾಡ್ಕೊಂಬಂದಿದ್ದಾರೆ. ಇಂಥ ನಾಯಕರುಗಳು ನಮ್ಮ ಜೊತೆನಲ್ಲಿರೋದು ನಮಗೆ ಪಾರ್ಟಿ ಕಟ್ಟಲಿಕ್ಕೂ ಕೂಡ ಒಂದು ಹೆಮ್ಮೆ ವಿಚಾರ. ಇಂಥ ವ್ಯಕ್ತಿಗೆ ಭಗವಂತ ಹೆಚ್ಚಿನ ಆರೋಗ್ಯ ಬಗ್ಗೆ ಕರುಣಿಸಿ ಅವ್ರಿಗೆ ರಾಜಕಾರಣದಲ್ಲಿ ಇನ್ನೂ ಹೆಚ್ಚು ಬೆಳೀಲಿ, ಆ ಪಾರ್ವತಿ ಪರಮೇಶ್ವರನ ಆಶೀರ್ವಾದ ಇರಲಿ ಅಂತೇಳಿ ನಾನು ತಿಳಿಸ್ಲಿಕ್ಕೆ ಈ ಸಂದರ್ಭದಲ್ಲಿ ಬಯಸ್ತೀನಿ. ಸರ್, ಇವತ್ತು ನಮ್ಮ ಅಶ್ವಥ್ ನಾರಾಯಣ ಗೌಡ್ರವರ ಒಂದು ಹುಟ್ಟುಹಬ್ಬ. ಅವರು ಒಂದು ಸರಳತೆ, ಇವತ್ತೇನನ್ನ ನಮಗೆಲ್ಲ ಒಂದು ಪಾರ್ಟಿ ಸಿಸ್ಟಮ್ ಅಂತ ತೋರಿಸ್ಕೊಟ್ಟಿದ್ರೆ ನಮ್ಮ ಅಶ್ವಥ್ ನಾರಾಯಣ ಗೌಡ್ರು ಸರ್, ಅವ್ರಿಗಿರೋ ಒಂದು ನಾಲೆಜ್ ಆಗಲಿ, ಅವ್ರ ಪಕ್ಷದ ಬಗ್ಗೆ ಇರೋ ಒಂದು ಕಮಿಟ್ಮೆಂಟ್ಸ್ ಆಗಲಿ, ಆ ಬದ್ಧತೆ ಅವರ ನೋಡಿ ನಮಗೆ ಅವರ ಆದರ್ಶಗಳು ನಮಗಿರೋವಂಥದ್ದು. ಅವ್ರಿಗೆ ದೇವರು ಆರೋಗ್ಯ ಆಯಿಸ್ಕೊಟ್ಟು ರಾಜಕೀಯವಾಗಿ ನಮ್ಮಂಥ ನೂರಾರು ಜನ ಹುಡುಗರನ್ನ ಬೆಳೆಸೋವಂಥ ಶಕ್ತಿ ಕೊಟ್ಟಿರೋ ಅವ್ರಿಗೆ ಒಂದು ಉನ್ನತ ಸ್ಥಾನ ಕೊಡಲಿ. ಈ ಬೆಂಗಳೂರನ್ನ ಹತ್ತಿರದಲ್ಲಿ ಕಂಡಿರೋವಂಥವ್ರು ಅವರು, ವಿಶೇಷವಾಗಿ ಈ GBD ಎಲೆಕ್ಷನ್ ಇದೆ, ಅವರ ಒಂದು ನಾಲೆಡ್ಜು, ಅವರ ಒಂದು ನಮ್ಮ ಪಾರ್ಟಿಗೆ ಒಂದು ದೊಡ್ಡ ಅಸೆಟ್ ಅಂತ ಹೇಳ್ತಾ ಮತ್ತೊಮ್ಮೆ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಿಮ್ಮ ಮುಖಾಂತರ ತಿಳಿಸ್ತಾ ಇದ್ದೀವಿ ಸರ್.